ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಇದು ಬಂದು ಮಹಾಶಿವರಾತ್ರಿ 15ನೇ ತಾರೀಕು ಮತ್ತು 16ನೇ ತಾರೀಕು. 16ನೇ ತಾರೀಕು ಏನಪ್ಪ ಸ್ಪೆಷಲ್ಲು ಅಂದರೆ ನಿಮ್ಮೆಲ್ಲರ ಆರಾಧ್ಯ ದೈವ ಡಿ ಬಾಸ್ ಅವರ ಬರ್ತಡೇ. ಹೌದು, ತುಂಬಾ ಬಾಸ್ನ ಮಿಸ್ ಮಾಡಿಕೊಂಡು ಎಸ್ಪೆಷಲಿ ಫಸ್ಟ್ ಶಿವರಾತ್ರಿ ಹಬ್ಬ ಇದ್ದಿದ್ದ ದಿವಸ ನಾವು ಹಬ್ಬದ ದಿವಸ ಏನೆಲ್ಲ ಶಾಪಿಂಗ್ ಮಾಡಿದೋ, ಎಲ್ಲೆಲ್ಲ ತಿರ್ಕೊಂಬಂದು, ಸಿದ್ಧಗಂಗಾ ಮಠಕ್ಕೆ ಕೂಡ ಹೋಗಿದ್ದೋ, ನಮ್ಮ ತಾಯಿ ಮನೆಗೆ ಹೋಗಿದ್ದೋ, ಏನೆಲ್ಲ ಫನ್ ಮಾಡ್ದೋ, ಮತ್ತು ಏನೆಲ್ಲ ತಿಂದೋ, ಏನೆಲ್ಲ ಶಾಪಿಂಗ್ ಕೂಡ ಮಾಡ್ದೋ, ಎಲ್ಲೆಲ್ಲಿ ಹೋಗಿದ್ದೋ ಅಂತೆಲ್ಲ ಕಂಪ್ಲೀಟ್ ವ್ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಾಸ್ನ ತುಂಬಾ ಮಿಸ್ ಮಾಡಿಕೊಂಡು ಅಂದರೆ ತುಂಬಾ ಮಿಸ್ ಮಾಡಿಕೊಂಡು. ಹೌದು, ಶಿವರಾತ್ರಿ ಹಬ್ಬನ ನಾವು ಹೇಗೆಲ್ಲ ಆಚರಣೆ ಮಾಡ್ತೀವಿ ಅನ್ನೋದನ್ನ ಒಂದು ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆಯವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ದಿವಸ ಶಿವರಾತ್ರಿ ಹಬ್ಬದ ದಿವಸ ಆಲ್ರೆಡಿ ನಾನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಒರೆಸಿ ಪೂಜೆ ಮಾಡಿ, ಮತ್ತು ದೇವರ ನೈವೇದ್ಯಕ್ಕೆ ಸಿಹಿ ಗೆಣಸು ಮತ್ತು ಪಾನಕನ ಮಾಡಿದ್ದೀನಿ. ಏನು ಮೇಡಮ್ ಇದು ಪಾನಕ ಅಷ್ಟೇ ಅಲ್ಲ, ಬಟ್ ಇದು ಡಿಫ್ರೆಂಟ್ ಆಗಿರೋ ಪಾನಕ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕರ್ಬೂಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಮತ್ತು ಬೆಲ್ಲನ ಒಂದು ಉಂಡೆ ಬೆಲ್ಲನ ಜಜ್ಜಿ ನೀರಲ್ಲಿ ಹಾಕಿ ನೆನಾಕೊಂಡಿದ್ದೀನಿ. ಅರ್ಧ ಹೋಳು ನಿಂಬೆ ರಸ ಮತ್ತು ಶುಂಠಿ, 2 ಏಲಕ್ಕಿ, ಒಂದು 4ರಿಂದ 5 ಕಾಳುಮೆಣಸು. ಹೌದು, ಪಾನಕ ಮಾಡೋದಕ್ಕೆ ಇದನ್ನೆಲ್ಲ ಹಾಕಿ ಮೇಯ್ನಾಗಿ ಬೇಕಾಗಿರೋಂಥ ಬೆಲ್ವತ್ತಣ್ಣು. ಇದನ್ನು ನಮ್ಮ ಕಡೆ ಬೆಲ್ವತ್ತಣ್ಣು ಇಲ್ಲ ಬ್ಯಾಲ್ದಣ್ಣು ಅಂತ ಕೂಗ್ತಾರೆ, ನಿಮ್ಮ ಕಡೆ ಏನಂತ ಕೂಗ್ತಾರೆ ಗೊತ್ತಿಲ್ಲ. ನೋಡಿ, ಬ್ಯಾಲ್ದಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದೆ, ಒಳ್ಳೆ ಕಲರು ಕೂಡ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ನಾನು ಬ್ಯಾಲ್ದಣ್ಣು ಒಂದು ಅರ್ಧ ಹಾಕೋತಾ ಇದ್ದೀನಿ ಅಷ್ಟೇ, ತೆಗ್ದು ಹೊಡೆದು ನೋಡಿ, ಅದು ಬೀಜದ ಸಮೇತ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಆ ಬೆಲ್ವತ್ತಣ್ಣ ಸ್ಪೂನಲ್ಲೋ ಇಲ್ಲ ಕೈಯಲ್ಲೋ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಅದರಲ್ಲಿರೋ ಅಂಥ ನೀಟಾಗಿ ಬೀಜ ತಕ್ಕೊಬೋದು. ಇಲ್ಲ ಬೀಜ ಇದ್ದರೂ ಓಕೆ, ಕೆಲವರು ಮಕ್ಕಳು ಇಷ್ಟಪಡಲ್ಲ ಅಂತ ನಾನು ಬೀಜ ತೆಗಿತಾ ಇದ್ದೀನಿ ಇಲ್ಲಿ. ನೋಡಿ, ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಅದರಲ್ಲಿರೋ ಅಂಥ ಸಾರಾಂಶನೆಲ್ಲ ತಕ್ಕೊಂಡು ಬೀಜ ಮಾತ್ರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹಣ್ಣು ತುಂಬ ಚೆನ್ನಾಗಿರುತ್ತೆ. ನೋಡಿ, ಆ ಬೀಜನ ಎಸಿಬಿಡಿ, ಬೇಕು ಅಂದರೆ ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಸೆಲ್ಸು ಜಾಸ್ತಿ ಇನ್ಕ್ರೀಸ್ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಹಳ್ಳಿ ಕಡೆ ತುಂಬ ಸಿಗುತ್ತೆ, ಈ ಕಡೆ ಬ್ಯಾಂಗ್ಳೂರು ಸೈಡಲ್ಲಿ ಕಮ್ಮಿ. ನನಗೆ ಯಾರೋ ಒಂದು ಹಣ್ಣು ಕೊಟ್ಟಿದ್ರು, ಹಾಗಾಗಿ. ನೆಕ್ಸ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಶುಂಠಿ, ಮೆಣಸುಕಾಳು, ಏಲಕ್ಕಿ ಮತ್ತು ಏನು ನಾನು ಅರ್ಧ ಕರ್ಬೂಜ ತೊಗೊಂಡಿದ್ದೆ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು, ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕನ ಅದಕ್ಕೆ ಹಾಕೋತಾ ಇದ್ದೀನಿ. ಅರ್ಧ ಹೋಳು ನಿಂಬೆ ರಸನೂ ಕೂಡ ಹಿಂಡ್ಕೋಬೇಕು. ಏನು ಮೇಡಮ್ ನಿಂಬೆ ರಸ ಅಂತ ಬೇಕಂಡು ಈ ಥರ ಒಂದು ಪಾನಕನ ನೀವು ಮಾಡಿ ಕುಡೀರಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಇವತ್ತಿನ ದೇವ್ರ ನೈವೇದ್ಯಕ್ಕೆ ಅಂತ ಸಿಹಿಗೆಣಸು ಪಾನಕನ ಮಾಡಿದ್ದೀವಿ. ನೋಡಿ, ಪೂಜೆ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ. ಶಿವ ಪೂಜೆ ಎಲ್ಲ ಮಾಡಿ ಹೊಸ ಶಿವದಾರನ ಏರಿಸ್ಕೊಂಡು ನಾನಿಲ್ಲಿ ಪೂಜೆನ ಮುಗಿಸಿ ದೇವ್ರ ನೈವೇದ್ಯಕ್ಕೆ ಇಟ್ಟು ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಖಂಡಿತ ನಿಮಗಿದು ಇಷ್ಟ ಆಗೇ ಆಗುತ್ತೆ. ಈ ಥರ ಪಾನಕ ಎಲ್ಲೇ ಬ್ಯಾಲ್ದಣ್ಣು ಸಿಗಲಿ ನೀವು ವೇಸ್ಟ್ ಮಾಡ್ದಂಗೆ, ಕರ್ಬೂಜ ಇಲ್ಲ ಅಂದರೂ ಪರವಾಗಿಲ್ಲ, ಬರೇ ಬ್ಯಾಲ್ದಣ್ಣನ್ನ ಯೂಸ್ ಮಾಡಿಕೊಂಡು ಕೂಡ ಈ ಥರ ಒಂದು ಪಾನಕನ ಮಾಡಿಕೊಂಡು ಕುಡೀರಿ. ಹೇಗಿರುತ್ತೆ ಅಂತ ಟೇಸ್ಟ್ ಹೇಳ್ತೀನಿ. ಎಲ್ಲ ಆಯಿತು, ನೈವೇದ್ಯನ ಆಯಿತು, ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಸಕ್ಕತ್ತಾಗಿದೆ ರೀ. ಅಲ್ಟಿಮೇಟ್ ಆಗಿದೆ, ನಿಜ ಸುಳ್ಳು ಹೇಳ್ತಿಲ್ಲ, ತುಂಬ ಚೆನ್ನಾಗಿದೆ. ಎಲ್ಲಾದರೂ ಬ್ಯಾಲ್ದಣ್ಣು ಸಿಕ್ಕಿದ್ರೆ, ಕರ್ಬೂಜ ಇಲ್ಲ ಅಂದರೂ ಪರವಾಗಿಲ್ಲ, ಬ್ಯಾಲ್ದಣ್ಣಲ್ಲಿ ಈ ಥರ ಒಂದು ಪಾನಕನ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಪೂಜೆ ನೆರವೇರ್ತಿದ್ದಂಗೆ ಪಾನಕನ ನಾನು ಕೂಡ ಕುಡ್ದು, ನನ್ನ ಸ್ನೇಹಿತೆ ಬಂದಿದ್ದರು ಸವಿತಾ ಅನ್ನೋರು. ನಮ್ಮ ವೀರಶೈವ ಲಿಂಗಾಯತ ಸಮಿತಿ ಅಂತ ಇದೆ, ಅಲ್ಲಿಗೂ ಕೂಡ ನಾವು ಹೋಗಿ ಶಿವನ ಪೂಜೆ ಕೂಡ ಮಾಡಿ. ನೋಡಿ, ಗಣ್ಯರು ಬಂದಿದ್ದರು. ನಮ್ಮ ಎಚ್ ಪಾಟೀಲ್ ಸರ್ ಅವರು ಶಿವರಾತ್ರಿ ಹಬ್ಬದ ವಿಶೇಷತೆ ಏನು, ಯಾಕೆ ಉಪವಾಸ ಇರಬೇಕು ಅದನ್ನೆಲ್ಲ ಹೇಳಿದ್ರು. ದಯಾನಂದ್ ಸರ್ ಅವ್ರದ್ದು ನೆಕ್ಸ್ಟ್ ವಾರ 25ನೇ ತಾರೀಕು ಬರ್ತಡೇ ಇದೆ. ಮುಂಚಿತವಾಗಿ ನಾವು ಅವರಿಗೆ ಸನ್ಮಾನ ಕೂಡ ಮಾಡಿದ್ವು. ಏನು ಈ ಚಿಕ್ಕ ಹುಡುಗ ಇದ್ದಾನೆ ನೋಡಿ, ಇವನು ಭಕ್ತ ಪ್ರಹ್ಲಾದನ ಒಂದೆರಡು ಡೈಲಾಗ್ ಕೂಡ ಹೇಳ್ದ, ತುಂಬಾ ಇಷ್ಟ ಆಯಿತು. ಮಾರನೇದಿದೆ ನೋಡಿ, ಇದು ಚಿಕ್ಕಬಾಣವರದಲ್ಲಿ ನಡೆದಿದ್ದು, ಇದನ್ನು ಕೂಡ ಉದಯ ಕಾಲ ನ್ಯೂಸಲ್ಲಿ ಬಂದಿದೆ. ಸೀದಾ ಫಂಕ್ಷನ್ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟಿದ್ದೆ ನನ್ನ ತಾಯಿ ಮನೆಗೆ. ನೋಡಿ, ನನ್ನ ತಾಯಿ ನಾನು ಬರೋಷ್ಟೊತ್ತಿಗೆಲ್ಲ ಪೂಜೆ ಮಾಡಿ ಉಪವಾಸ ಕೂಡ ಇದ್ದರು. ತುಂಬ ಶಿವಭಕ್ತರು ಅಂದರೆ ನನ್ನ ತಾಯಿ ತುಂಬ ಶಿವಭಕ್ತರು. ನೆಕ್ಸ್ಟ್ ನಾವು ತಂಬಿಟ್ಟು ಮಾಡೋಣ ಅಂತ ತಂಬಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು 1/4 kg 300 ಗ್ರಾಮಷ್ಟು ಕಡಲೆ ಬೀಜನ ನೀಟಾಗಿ ಕೆಂಪಳ್ಳಂಗೆ ಹುರ್ಕೊಂಡು ಸಿಪ್ಪೆ ತಗೋಬೇಕು.
ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಉಜ್ಜಿ ತೆಗೆದ್ರೆ. ನೆಕ್ಸ್ಟ್ ಅದೇ ಬಾಣಲಿಗೆ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಕೆಂಪಳ್ಳಂಗೆ ಹುರ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು 200 ಗ್ರಾಮಷ್ಟು ಹುರ್ಗಡ್ಲೆ ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಏಲಕ್ಕಿ ಕೂಡ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಪೌಡ್ರ್ ಮಾಡಿಟ್ಕೋಬೇಕು. ಬಿಳಿ ಎಳ್ಳು ಏನು ಹುರ್ಕೊಂಡಿರ್ತೀರಲ್ಲ ಅದಕ್ಕೆ ನೀವು ಕಡಲೆ ಪುಡಿ ಮಾಡ್ಕೊಂಡಿರೋವಂಥ ಕಡಲೆ ಬೀಜ ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಂಡಿರೋವಂಥ ಕಡಲೆ ಬೀಜನೂ ಕೂಡ ಅದಕ್ಕೆ ಹಾಕೋಬೇಕು. ಮತ್ತು ಒಂದು ಉಂಡೆ ಕೊಬ್ಬರಿ ಕೂಡ ಒಂದು 200 ಗ್ರಾಮಷ್ಟು ಕೊಬ್ಬರಿ ಕೂಡ ತುರ್ಕೊಂಡು ಪುಡಿ ಮಾಡಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ ಒಂದು ಸೈಡ್ ನಾವಿಲ್ಲಿ ಪಾಕ ತೆಗಿಯೋಕ್ಕೆ ಒಂದೆಳೆ ಪಾಕ ಬಂದರೆ ಸಾಕು, ನೀಟಾಗಿ ಆಗುತ್ತೆ. ಬಿಸಿ ಇದ್ದಾಗಲೇ ಏನು ಬೆಲ್ಲದ ಪಾಕ ಬಿಸಿ ಇದ್ದಾಗಲೇ ನೀಟಾಗಿ ಉಂಡೆ ಕಟ್ಕೊಂಡ್ಬಿಡ್ಬೇಕು. ನೋಡಿ ಇಲ್ಲಿ ಉಂಡೆ ಕಟ್ತಾ ಇದ್ದೀವಿ, ನೀಟಾಗಿ ಬೇಗ ಆಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಬೇಗ ಉಂಡೆ ಮಾಡ್ಕೊಳ್ಳಿ. ನೋಡಿ ನನ್ನ ಮಗಳು ನಾನು ಉಂಡೆ ಕಟ್ತಿದ್ರೆ ಬೇಗ ನೈವೇದ್ಯಕ್ಕೆ ಇಟ್ಬಿಟ್ಟು ನನಗೆ ಕೊಡು ಮಮ್ಮಿ ಅಂತ ಕೈ ಹೊಡ್ತಾ ಇದ್ಲು. ತಂಬಿಟ್ಟು ರೆಡಿ ಆಗ್ತಿದ್ದ ಹಾಗೆ ಒಂದು 2 ಉಂಡೆನ ನಮ್ಮಮ್ಮ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟು ಕಡ್ಡಿ ಬೆಳಗಿ ದೇವ್ರಿಗೆ ಕೈ ಮುಗ್ದು ನೈವೇದ್ಯನ ಅರ್ಪಿಸ್ಬಿಟ್ರು. ನಾವು ಯಾವಾಗಲೂ ಬೇರೆ ಟೈಮ್ ಸಂಜೆ ಟೈಮ್ ಮಾಡ್ತಾಯಿದ್ವಿ. ಕಡಲೆ ಬೀಜದ್ದು ಮತ್ತು ಅಕ್ಕಿ ಹಿಟ್ಟಿಂದು 2 ಥರ ತಂಬಿಟ್ಟು ಮಾಡ್ತಾಯಿದ್ದು. ಬಟ್ ಮನೇಲಿ ಯಾರೂ ಇಲ್ದಲೇ ಇರೋದ್ರಿಂದ ಈ ಸತಿ ಬರೀ ಕಡಲೆ ಬೀಜದ್ದು ಮಾತ್ರ ಮಾಡ್ತಾಯಿದ್ದು. ನನ್ನ ಮಗಳು ಮಮ್ಮಿ ನೈವೇದ್ಯ ಆಯ್ತಲ್ಲ ಕೊಡು ಮಮ್ಮಿ ಅಂತಂದು 2 ತಂಬಿಟ್ಟನ್ನ ಅಟ್ ಎ ಟೈಮ್ ಇಸ್ಕೊಂಡು ತಿಂದ್ಬಿಟ್ಲು. ನೋಡಿ ರೆಡಿಯಾಗಿದೆ ತಂಬಿಟ್ಟು. ಶಿವರಾತ್ರಿ ಸ್ಪೆಷಲ್ಲು ಅಂತಂದ್ರೇ ಉಪವಾಸ ಜಾಗರಣೆ ತಂಬಿಟ್ಟು. ನೋಡಿ ತಂಬಿಟ್ಟು ಕಡಲೆ ಬೀಜದ ತಂಬಿಟ್ಟು ರೆಡಿಯಾಗಿದೆ. ನಾನು ಕೂಡ ನೈವೇದ್ಯ ಆಗಿತ್ತು, ಹಾಗಾಗಿ ಒಂದು ತಂಬಿಟ್ಟು ತಿಂದ್ಬಿಡೋಣ ಟೇಸ್ಟ್ ಹೇಗಿದೆ ಅಂತ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ನಾವು ಕ್ಯಾತ್ಸಂದ್ರದಲ್ಲಿರುವಂಥ ಸಿದ್ಧಗಂಗಾ ಮಠಕ್ಕೆ. ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿದ್ದಕ್ಕೆ ಅವರು ಬರ್ತೀವಿ ಅಂತಂದರು. ನಾವು ಫಸ್ಟ್ ಹೋಗಿ ಟಿಕೆಟ್ನ ತೊಗೊಂಡು ಕಾಯ್ತಾಯಿದ್ದೆವು. ನೋಡಿ ನಾನು ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದು. ನಾನು ನನ್ನ ಸ್ನೇಹಿತರು ಇಬ್ಬರು ಕೂಡ, ಅವ್ರ ಮಗಳು ಕೂಡ ನನ್ನ ಮಗಳನ್ನು ಕೂಡ ಎಲ್ಲರೂ 4 ಜನನೂ ನಾವು ಸೀದಾ ಕ್ಯಾತ್ಸಂದ್ರಕ್ಕೆ ಟ್ರೈನಲ್ಲಿ ಹೊರಟ್ಬಿಟ್ಟು ಬೇಗ ಹೋಗ್ಬೋದು ಅಂತಂದು ಟ್ರೈನಲ್ಲಿ ಹೊರಟು. ಅಲ್ಲಿಂದ ಹೋದರೆ ನಮ್ಮ ಅಪ್ಪ ಅವರ ಅಕ್ಕನ ಮನೆ ಅಲ್ಲೇ ಇದೆ ಕ್ಯಾತ್ಸಂದ್ರದಲ್ಲಿ, ಬಂಡೆಪಾಳ್ಯದಲ್ಲಿ. ನೋಡಿ ಎಲ್ಲರೂ ನಮ್ಮ ಬ್ರದರು, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಟೈಮ್ ಪಾಸ್ಗೆ ಅಂತ ಚೌಕಾಬಾರ ಆಡ್ತಿದ್ದೋ. ನಾನು ಕೂಡ ಒಂದು ಆಟ ಆಡ್ತೀವಿ ಅಂತಂದು ಚೌಕಾಬಾರ ಆಡ್ತಿದ್ದೋ. ಎಷ್ಟು ಫನ್ ಮಾಡ್ದು ಅಂದರೆ ಅಷ್ಟು ಫನ್ ಮಾಡಿದ್ದೀವಿ, ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಈ ಆಟ ಆಡೋದಕ್ಕೆ ಅಂತಂದು. ಜಾಗರಣೆ ಅಂದರೆ ಹೀಗೆ ಅಲ್ವಾ, ಮುಂಚೆ ಎಲ್ಲ ನೈಟ್ ಹೊತ್ತು ಜಾಗರಣೆ ಮಾಡೋದಕ್ಕೆ ಅಂತ ಚೌಕಾಬಾರ ಆಡೋದು ಮತ್ತು ಈ ಥರ ಎಲ್ಲ ಕಾರ್ಡ್ಸ್ ಆಡೋದನ್ನ ರೂಢಿ ಮಾಡ್ಕೊಂಡಿದ್ರು. ಬಟ್ ನಾವು ಕಾರ್ಡ್ಸ್ ಎಲ್ಲ ಆಡೋದಿಲ್ಲ, ಚೌಕಾಬಾರ ಆಡೋದಕ್ಕೆ ಅಂತ ಒಂದು ತುಂಬ ಮಜಾ ಇರುತ್ತೆ. ಎಷ್ಟು ಚೆನ್ನಾಗಿ ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. 1 ಅವರ್ ತುಂಬ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವು ನಾವು. ನೋಡಿ ಒಂದ್ಸತಿ ಕೇಳಿಸ್ಕೊಳ್ಳಿ. ನೋಡಿ ಕಡೆಗೂ ಚೌಕಾಬಾರದಲ್ಲಿ ನಾನು ನನ್ನ ತಂಗಿನೇ ವಿನ್ ಆದೋ. ನಮ್ಮ ಚಿಕ್ಕಮ್ಮ ನಾವೆಲ್ಲ ಎಕ್ಸಿಬಿಷನ್ ಸಿದ್ಧಗಂಗಾದಲ್ಲಿರೋ ಎಕ್ಸಿಬಿಷನ್ ನೋಡೋದಕ್ಕೆ ತಂಗಿ ಹೇಳ್ತಿದ್ದಾಳೆ, ನೀನೇ ಮುಂದೆ ವೀಡಿಯೋ ಇಟ್ಕೊಂಡ್ಬಿಡ್ತೀಯ, ಬೆಳ್ಳಗೆ ಕಾಣಿಸ್ತೀಯ, ನಾವೆಲ್ಲ ಕಪ್ಪು ಕಾಣಿಸ್ತೀವಿ ಅಂತ ಹೇಳ್ತಾ ಇದ್ಲು. ಆಯಿತು ಬಾರಮ್ಮ ಮುಂದಕ್ಕೆ ನೀನೇ ವೀಡಿಯೋ ಮಾಡ್ಕೊಳ್ಳಿವಿ ಅಂತಂದೆ. ನೋಡಿ ಈವ್ನಿಂಗ್ ನಾವು ಹೋಗೋಷ್ಟೊತ್ತು 6:15 ಆಗಿದೆ. ಅಂಥದ್ದೇನು ಹಾಕೊಂಬಂದಿಲ್ಲ ಅವಳು. ಬ್ರದರ್ ಹೇಳ್ತಿದ್ದ ತುಂಬ ಜನ ಕಳ್ಳರು ಇರ್ತಾರೆ, ನಿಮ್ಮ ಮಾಂಗಲ್ಯ ಚೈನೆಲ್ಲ ತುಂಬ ಹುಷಾರಾಗಿ ಇಟ್ಕೊಳ್ಳಿ ಅಂತ. ಅದಕ್ಕೆ ನಮ್ಮ ಚಿಕ್ಕಮ್ಮನ ಮಕ್ಕಳು ನಾನು ಅಂಥದ್ದೇನು ಹಾಕೊಂಬಂದಿಲ್ಲಪ್ಪ ಅಂತ ಹೇಳ್ತೇನೆ. ನೋಡಿ ನೆಕ್ಸ್ಟ್ ನಾವು ಅಲ್ಲಿಂದ ಗೋಬಿ ಮಂಚೂರಿ ಪಾನಿಪುರಿ ತಿಂದು ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆಗಿಬಿಟ್ಟು ಆಟ ಆಡೋಕ್ಕೆ ಅಂತ 100 ರೂಪಾಯಿ ಒಂದು ಟಿಕೆಟ್ ರೀ. ಒಂದು 7 ಜನ ಕೂಡ ಸೇರ್ಕೊಂಡು ಆಟ ಆಡಿದ್ವು. ನೆಕ್ಸ್ಟ್ ಅಲ್ಲಿಂದ ಊಟ ಮುಗಿಸ್ಬಿಡೋಣ ಅಂತ ಊಟ ಮಾಡೋಕ್ಕೆ ಅಂತದ್ದು ಸಿದ್ಧಗಂಗಾ ಮಠದಲ್ಲಿ ಕೇಳಬೇಕಾ, ಮುದ್ದೆ ಅನ್ನ ಸಾಂಬಾರು ಸೂಪರ್ ಅಂದರೆ ಸೂಪರ್ ರೀ. ಅನ್ನದಾತೋ ಸುಖಿ ಭವ ಅಂತ ಹೇಳಿ ನಾವು ಕೂಡ ಊಟ ಮುಗಿಸ್ತು. ಬಟ್ ಆ್ಯಕ್ಚುಲಿ ನಾವು ಶಿವರಾತ್ರಿ ಹಬ್ಬದ ದಿವಸ ಅನ್ನನ ತಿನ್ನೋದಿಲ್ಲ, ಬಟ್ ದೇವರ ಪ್ರಸಾದ ಅಂತ ಅಂದ್ಬಿಟ್ಟು ಊಟ ಮಾಡಿದ್ವು. ನೋಡಿ ಅಲ್ಲೇ 1000 ಲಿಂಗಗಳ ದರ್ಶನ ಅಂತ ತೋರಿಸ್ತಾ ಇದ್ರು ಎಕ್ಸಿಬಿಷನ್ ಒಳಗಡೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ನೆಕ್ಸ್ಟ್ ಎಕ್ಸಿಬಿಷನ್ ಒಳಗಡೆ ನೋಡಿ ಈ ಥರ ಎಲ್ಲ ಉಪ್ಪಿನಕಾಯಿ ಇತ್ತು, ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು ರೀ, ಅಷ್ಟು ಚೆನ್ನಾಗಿತ್ತು. ಆಲ್ರೆಡಿ 10:30 ಆಗಿತ್ತು. ಅಲ್ಲಿ ನಾಟಕ ಕೂಡ ಸ್ಟಾರ್ಟ್ ಆಗಿತ್ತು. ಒಂದು 1/2 ಅವರ್ ಕುತ್ಕೊಂಡು ನಾವು ಕೂಡ ನಾಟಕನೆಲ್ಲ ನೋಡಿದ್ವು. ನಮ್ಮ ತಂಗಿದೀರು ಶಾಪಿಂಗ್ ಎಲ್ಲ ಮುಗಿಸ್ಕೊಬರ್ತೀವಿ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾವು ಒಂದು 11:30ವರೆಗೂ ಕುತ್ಕೊಂಡು ತುಂಬ ಚಳಿ ಅಂದರೆ ಚಳಿ ಇತ್ತು. ನೆಕ್ಸ್ಟ್ ಫುಡ್ ಸ್ಟ್ರೀಟ್ ಕಡೆ ಹೋಗೋಣ ಬನ್ನಿ ಅಂತ ಹೇಳಿ ನಾನು ನನ್ನ ಸ್ನೇಹಿತರು ಮತ್ತು ನಮ್ಮ ಬ್ರದರ್ ಎಲ್ಲ ಫುಡ್ ಸ್ಟ್ರೀಟ್ ಕಡೆ ಹೋಗಿ ಒಂದು ಸೋಡಾ ಎಲ್ಲ ಕುಟ್ಕೊಂಡು ಬಜ್ಜಿ ಹಪ್ಪಳ ಎಲ್ಲ ತಿಂದ್ಕೊಂಡು ಒಂದು 12:30 1 ಗಂಟೆವರೆಗೂ ಇದ್ದವ್ರಿ ಜಾತ್ರೆ ಒಳಗಡೆ. ತುಂಬ ಚಳಿ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಮನೆಗೆ ಹೋಗೋಣ
ಸಾಕು, ನಿದ್ದೆ ಬೇರೆ ಬರ್ತಾಯಿತ್ತು, ಜಾಗರಣೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಮನೆ ಕಡೆ ನಡೆದು ನೋಡಿ ನೀಟಾಗಿ ಎಲ್ಲ ನೋಡಿಕೊಂಡು ಒಂದು ವಿಸಿಟ್ ಮಾಡ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಮಾರನೇ ದಿವಸ ಬೆಳಗ್ಗೆನೇ ಒಂದು 4:15ಗೆ ಎದ್ದು ನಾನು, ನನ್ನ ಫ್ರೆಂಡು, ನಮ್ಮ ಬ್ರದರು, ನನ್ನ ಮಗಳು, ಅವ್ರ ಮಗಳು ಎಲ್ಲ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರ್ಗೆ ಬಂದೋ. ಯಾಕಂದರೆ ಸೋಮವಾರ ಆಗಿರೋದ್ರಿಂದ ಮಗಳಿಗೆ ಸ್ಕೂಲ್ ಇತ್ತು, ಹಾಗಾಗಿ ಬಂದಿದ್ದವರೇ ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫಸ್ಟ್ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ರಂಗೋಲಿನ ಬಿಟ್ಟು, ಹೂವು ಎಲ್ಲ ಇಟ್ಟು ಮನೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದವಳೆ. ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡೋಣ, ಯಾಕಂದರೆ ನಾವು ಶಿವರಾತ್ರಿ ಆಗಿದ್ದು ಮಾರನೇ ದಿವಸ ದೇವರು ನೈವೇದ್ಯಕ್ಕೆ ಅಂತ ಅಂದು ನೈವೇದ್ಯ ಮಾಡ್ತೀವಿ, ಚಿತ್ರಾನ್ನ, ಪಾಯಸ ಈ ಥರ ಎಲ್ಲ. ನಾನು ಕೂಡ ಮಗಳಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ, ಅವಳು ಸ್ನಾನಕ್ಕೆ ಹೋದ್ಲು, ನಾನು ಸ್ನಾನ ಹಾಕ್ತಿದ್ದ ಹಾಗೆ ಮಸಾಲ ಚಿತ್ರಾನ್ನ ಮಾಡೋಣ ಅಂತ ಅಂದು ನೋಡಿ. ಎಷ್ಟು ಬೇಗ ಅಂದರೆ ಅಷ್ಟು ಬೇಗ. ಕೆಲವರು ಗಂಡಸರು ಹೇಳ್ತಾರೆ ಏನು ಮಾಡ್ತೀರಾ ಅಂತ, ಟೈಮ್ ಕೂಡ 1 ನಿಮಿಷ ಕೂಡ ಇರೋದಿಲ್ಲ. ಹಾಗಾಗಿ ನಾನು ಆನಿಯನ್ ಚಾಪರ್ ಬಳಸೋದೇ ಇಲ್ಲ, ಆದರೆ ಯಾವತ್ತು ಟೈಮ್ ಇಲ್ದಲೇ ಇರೋದ್ರಿಂದ ಆನಿಯನ್ ಚಾಪರ್ನ ಬಳಸ್ಕೊಂಡು ಎಳ್ಳಿಕಾಯಿ ಹಾಕಿ ಬೇಗನೆ ಮಸಾಲೆ ಚಿತ್ರಾನ್ನ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು, ಮಗಳು ಬಾಕ್ಸ್ ಕೂಡ ರೆಡಿ ಆಯಿತು, ಬ್ಯಾಗು ರೆಡಿ ಆಯಿತು. ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆ 8:15 ಅಷ್ಟೊತ್ತಿಗೆ ಇಷ್ಟು ಕೆಲಸ ಕಂಪ್ಲೀಟ್ ಆಗೋಯ್ತು. ಯಾಕೆ ಅಂತಂದರೆ ಅಷ್ಟು ಟೈಮ್ ಇರೋದೇ ಇಲ್ಲ ನಮಗೆ. ಬೆಳಗ್ಗೆ ಹೊತ್ತಲ್ಲಂತೂ ನಾವು ಮೊದಲು, ಟೈಮ್ ಮೊದಲು ಅನ್ನಂಗೆ ಆಗಿರುತ್ತೆ. ಹಾಗಾಗಿ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟೊತ್ತಿಗೆ ಅಂಕಲ್ ಅರ್ಧ ಲೀಟ್ರ್ ಹಾಲು ಇಟ್ಟೋಗಿದ್ರು. ಹಾಲು ಕೂಡ ತೊಗೊಂಬಂದು ಫ್ರಿಜ್ಗೆ ಹಾಕ್ತೆ. ಏನು ಪ್ರತಿದಿನ ನಾವು ಬಳಸೋವಂಥ ಈರುಳ್ಳಿ, ಅಕ್ಕಿ ತೊಳೆದಿರೋ ಅಂಥ ನೀರನ್ನ ಕೂಡ ಒಂದು ಚೂರು ವೇಸ್ಟ್ ಮಾಡಿಬಿಡಿ. ನಿಮ್ಮ ಏನು ಪಾಟಲ್ಲಿ ಬೆಳೆಸ್ಕೊಂಡಿರ್ತೀರೋ ಆ ಥರ ಪಾಟ್ಗೆ ನೀವು ಇದನ್ನು ಹಾಕಿ ನೋಡಿ, ಎಷ್ಟು ನೀಟಾಗಿ ಅದಕ್ಕೊಂದು ಫರ್ಟಿಲೈಸರ್ ಗೊಬ್ಬರ ಆದಂಗೆ ಆಗಿರುತ್ತೆ. ಹಿಂದಿನ ದಿನವೇ ಹೂವು ಬಿಟ್ಟಿದ್ದು, ನಾವು ಕಿತ್ಕೊಂಡಿರಲಿಲ್ಲ, ಅದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ಕೊಂಡು ಹಾಕ್ಕೊಳಕ್ಕಾಗುತ್ತೆ ಅಂತ ತೊಗೊಬರ್ತೀನಿ. ನೆಕ್ಸ್ಟ್ ನಾನು ಕೈಕಾಲು ಮುಖನ ಒಂದು ಸತಿ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ಪೂಜೆ ಮುಗಿಸ್ಬಿಡೋಣ. ನನ್ನ ಮಗಳು ಆಲ್ರೆಡಿ ಪೂಜೆ ಮಾಡೋಗಿದ್ಲು. ಶಿವರಾತ್ರಿ ಹಿಂದಿನ ದಿನ ಆಗಿರೋದ್ರಿಂದ ಮಾರನೇ ದಿನವೂ ಕೂಡ ನಾವು ಶಿವನಿಗೆ ಪೂಜೆಯನ್ನು ಅರ್ಪಿಸ್ತೀವಿ. ಎಸ್ಪೆಷಲಿ ಈ ಸತಿ ಸೋಮವಾರ ಬಂದಿದೆ, ಹಾಗಾಗಿ ನಾನು ಕೂಡ ಇಲ್ಲಿ ಶಿವನಿಗೆ ಪೂಜೆಯನ್ನು ಮುಗಿಸಿ ಎಲ್ಲ ಶ್ಲೋಕ ಕೂಡ ಹೇಳಿ ದೇವರಿಗೆ ಏನು ಮಾವಿನಕಾಯಿ ಚಿತ್ರಾನ್ನ ಮಾಡಿಟ್ಟಿದ್ದು ಅದನ್ನು ಕೂಡ ನಾನು ಇಲ್ಲಿ ಚಿತ್ರಾನ್ನ ಇಟ್ಟು ನೈವೇದ್ಯ ಮಾಡಿ ಕರ್ಪೂರ ಹಚ್ಚಿ ದೇವ್ರನ್ನ ಕಾಪಾಡಪ್ಪ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಕೇಳ್ಕೊಂಡಿದ್ದೀನಿ. ತ್ರಿಕಾಲಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ. ದೇವರಿಗೆ ಯಾವುದನ್ನೇ ಹೂವು ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಶಿವನಿಗೆ ಬಿಲ್ಪತ್ರೆ ಅಂದರೆ ತುಂಬೆ ಹೂವು, ಬಿಲ್ಪತ್ರೆ, ಎಕ್ಕದ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ಪೂಜೆ ಮುಗ್ದಿದೆ ನೋಡಿ, ಇವತ್ತಿನ ಪೂಜೆ ಆಗಿದೆ. ನನಗಂತೂ ಎಷ್ಟು ಸಮಾಧಾನ ಆಗೋಯ್ತು ಅಂದರೆ ಅಷ್ಟು ಸಮಾಧಾನ ಆಯಿತು ನೋಡಿ. ಕಂಪ್ಲೀಟ್ ಅಂದರೆ ಕಂಪ್ಲೀಟು, ಇದಕ್ಕಿಂತ ಬೇರೆ ಏನು ಬೇಕು ರೀ. ನೆಕ್ಸ್ಟು ನಾವು ಸಿದ್ಧಗಂಗಾ ಜಾತ್ರೆಯಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದು ಅಂತ ನೋಡಿ. ಇದೊಂಥರ 20 ರೂಪಾಯಿ ತಿನ್ನೋದಕ್ಕೆ ಅಂತ ಹುಳಿ ಉಪ್ಪು ಖಾರವಾಗಿರುತ್ತೆ. ಈ ಪೆನ್ನ ನನ್ನ ಫ್ರೆಂಡು ನನಗೆ ಗಿಫ್ಟಾಗಿ ಕೊಡಿಸಿದ್ರು. ನಾವು 1-2 ಜೊತೆ ಚೂಡಿದಾರ ಕೂಡ ತೊಗೊಂಡಿದ್ದು. ಇದೊಂದು ಸೆಟ್ಟು ಕೂಡ ತುಂಬ ಚೆನ್ನಾಗಿದ್ದು. ನನ್ನ ತಂಗಿ, ನಾನು, ನನ್ನ ಫ್ರೆಂಡು ಎಲ್ಲರೂ ತೊಗೊಂಡು 100 ರೂಪಾಯಿ ಅಷ್ಟೇ. ನನ್ನ ಮಗಳು ಇದೇನೋ ಫೇಕ್ ನೋಟ್ಸ್ ಮಮ್ಮಿ ಕೊಡಿಸು ಅಂತ ಹೇಳಿದ್ಲು, ಹಾಗಾಗಿ ಅವಳಿಗೂ ಕೂಡ ಕೊಡಿಸ್ದೆ. ಮತ್ತು ಮ್ಯಾಜಿಕ್ ಬುಕ್ಕು, 1-2 ಚೂಡಿದಾರ ತುಂಬ ಚೆನ್ನಾಗಿತ್ತು. ಜಸ್ಟ್ ಒಂದು 250 ರೂಪೀಸ್ ಅಷ್ಟೇ ಚೂಡಿದಾರ. ನೋಡೋಣ, ಟ್ರೈ ಮಾಡೋಣ ಅಂತ ಇದೊಂದು 2 ಚೂಡಿದಾರ ಕೂಡ ತೊಗೊಂಡು ಒಂದು 1/2 ಅವರ್ ನಾನು ಇನ್ಸ್ಟಾಗ್ರಾಮ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಯಾಕೆ ಅಂದರೆ ತುಂಬ ಬೇಜಾರಿನ ಸಂಗತಿ ಅಂದರೆ ಇವತ್ತು 16ನೇ ತಾರೀಕು ನಮ್ಮ ಡಿ ಬಾಸ್ ಅವರ ಹುಟ್ಟುಹಬ್ಬ. ಅವರು ನಮ್ಮ ಜೊತೆಯಲ್ಲಿಲ್ಲ, ಜೈಲಲ್ಲಿದ್ದಾರೆ ಅನ್ನೋದೇ ನನಗೆ ತುಂಬ ಬೇಜಾರಿನ ಸಂಗತಿ ರೀ. ತುಂಬ ಬಾಸ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಯಾರೆಲ್ಲ ಡಿ ಬಾಸ್ ಫ್ಯಾನ್ ಇದ್ದಾರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಡಿ ಬಾಸ್ ಅಂತ, ನಂಗೆ ತುಂಬ ಖುಷಿ ಆಗಿಬಿಡುತ್ತೆ. 15ನೇ ತಾರೀಕು ಮತ್ತು 16ನೇ ತಾರೀಕಿನ ಕಂಪ್ಲೀಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.